ಹಲೋ ಫ್ರೆಂಡ್ಸ್, ಇವತ್ತು ಯೂನಿಟ್ 5 ದ ವಂಡರ್ ಬೌಲ್ ಅನ್ನೋ ಒಂದು ಪಾಠನ ನೋಡ್ಕೊಂಡು ಬರೋಣ. ಬಿಫೋರ್ ಯು ರೀಡ್, ಲುಕ್ ಎಟ್ ದ ಪಿಕ್ಚರ್ ಆ್ಯಂಡ್ ಲಿಸನ್ ಟು ದ ಸ್ಟೋರಿ. ನೋಡಿ, ಇಲ್ಲಿ ಒಂದು ಪಿಕ್ಚರ್ನ ಕೊಟ್ಟಿದ್ದೀನಿ, ಅದನ್ನು ನೋಡಿಬಿಟ್ಟು ಒಂದು ಸ್ಟೋರಿನ ಓದ್ಕೊಂಡು ಬರೋಣ. ಇಲ್ಲಿ ಮಹಾಭಾರತದ ಒಂದು ಸನ್ನಿವೇಶನ ಕೊಟ್ಟಿದ್ದಾರೆ. ಅಂದರೆ ಯುಧಿಷ್ಠಿರ ಮತ್ತು ಏನು ಪಾಂಡವರು ಏನಿರ್ತಾರೆ, ಅವರು ವನವಾಸಕ್ಕೆ ಹೋದಾಗ ಅಲ್ಲಿ ಅವರಿಗೆ ಒಂದು ಊಟದ ವ್ಯವಸ್ಥೆನ ಅವ್ರು ಮಾಡ್ಕೋಬೇಕಾಗತ್ತಲ್ವ. ಸೊ ಆಗ ಅವರ ಹಿರಿಯ ಪಾಂಡವನಾದಂತಹ ಯುಧಿಷ್ಠಿರ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಆಗ ಸೂರ್ಯದೇವರು ಒಂದು ಅಕ್ಷಯ ಪಾತ್ರೆ ಅನ್ನೋದನ್ನು ಕೊಡ್ತಾರೆ. ಅಂದರೆ ಅಕ್ಷಯ ಪಾತ್ರದಲ್ಲಿ ಯಾವ ರೀತಿ ಅಂದರೆ ನಿಮಗೆ ಎಷ್ಟು ಬೇಕು ಅಷ್ಟು ಅನ್ನ ಊಟ ಎಲ್ಲ ಸಿಕ್ಕತ್ತೆ. ಅದರಲ್ಲಿ ಒಂದು ಕಂಡೀಷನ್ ಕೂಡ ಇರುತ್ತೆ. ಅದೇನು ಅನ್ನೋದನ್ನು ನೋಡೋಣ. ಪ್ಲೀಸ್ಡ್ ವಿತ್ ಯುಧಿಷ್ಠಿರಾಸ್ ಪ್ರೇಯರ್ಸ್, ಲಾರ್ಡ್ ಸೂರ್ಯ ಗೇವ್ ಹಿಮ್ ದ ಅಕ್ಷಯ ಪಾತ್ರ. ಯುಧಿಷ್ಠಿರ ಒಂದು ಪ್ರೇಯರ್ಸ್ ಏನು ಮಾಡಿರ್ತಾನೆ, ತಪಸ್ ಮಾಡಿರ್ತಾನೆ. ಸೊ ಅದಕ್ಕೆ ಸೂರ್ಯದೇವ ಖುಷಿಯಾಗಿಬಿಟ್ಟು ಒಂದು ಅಕ್ಷಯ ಪಾತ್ರನ ಕೊಡ್ತಾನೆ. ಇಟ್ ವುಡ್ ಗಿವ್ ಅನ್ಲಿಮಿಟೆಡ್ ಫುಡ್ ಟಿಲ್ ದ್ರೌಪದಿ ಫಿನಿಶ್ಡ್ ಹರ್ ಮೀಲ್. ಆ ಅಕ್ಷಯ ಪಾತ್ರನ ಕೊಟ್ಟು ಅದರಲ್ಲಿ ಒಂದು ಕಂಡೀಷನ್ ಕೂಡ ಇರುತ್ತೆ. ಅಂದರೆ ಈ ಅಕ್ಷಯ ಪಾತ್ರೆ ಅನ್ಲಿಮಿಟೆಡ್ ಫುಡ್ನ ಕೊಡುತ್ತೆ, ಎಷ್ಟು ಬೇಕಾಗುವಷ್ಟು. ಅಂದರೆ ಅದಕ್ಕೆ ಲಿಮಿಟೇ ಇರಲ್ಲ ಫುಡ್ಗೆ. ಟಿಲ್ ದ್ರೌಪದಿ ಫಿನಿಶ್ಡ್ ಹರ್ ಮೀಲ್. ಅದೆಲ್ಲಿ ತನಕ ಅಂದರೆ ದ್ರೌಪದಿ ತನ್ನ ಊಟನ ಮುಗಿಸೋವರೆಗೆ ಎಷ್ಟು ಫುಡ್ ನಿಮಗೆ ಬೇಕಾದರೂ ಕೂಡ ಅದು ಕೊಡುತ್ತೆ. ಅಂದರೆ ನಿಮ್ಗೆ ಯಾವುದಾದ್ರು ಗೆಸ್ಟ್ ಬೇಕೋ ಬಂದರು ಮನೆಗೆ, ಅವ್ರಿಗೂ ಕೂಡ ಕೊಡೋದು ಸರ್ವ್ ಮಾಡುತ್ತೆ. ಆದರೆ ದ್ರೌಪದಿ ಒಂದ್ಸಲ ಊಟ ಮುಗಿಸಿದ ಮೇಲೆ ಅದು ಸ್ಟಾಪ್ ಮಾಡುತ್ತೆ ಅಂತ ಇಲ್ಲಿ ಒಂದು ಕಂಡೀಷನ್ನ ಹಾಕ್ತಾರೆ. ಅಂದರೆ ಒಂದು ಹೊತ್ತಿಗೆ ದ್ರೌಪದಿ ಊಟ ಆದಮೇಲೆ ನೀವು ಬೇಡ್ಕೊಂಡ್ರೆ ಅದು ಅಕ್ಷಯ ಪಾತ್ರೆ ನಿಮಗೆ ಊಟನ ಕೊಡಲ್ಲ. ಸೊ ಇದು ಕಂಡೀಷನ್ ಇರುತ್ತೆ. ದ ಪಾಂಡವಾಸ್ ಯೂಸ್ ದಿಸ್ ಡ್ಯೂರಿಂಗ್ ದರ್ ಎಕ್ಸೈಲ್. ಸೊ ಇದನ್ನು ಅವರು ವನವಾಸದ ಒಂದು ಟೈಮಲ್ಲಿ ಆ ಒಂದು ಅಕ್ಷಯ ಪಾತ್ರನ ಅವರು ಉಪಯೋಗಿಸ್ಕೋತಾರೆ. ಇಟ್ ಸೋ ಹ್ಯಾಪನ್ ದ್ಯಾಟ್ ದುರ್ವಾಸ ಆ್ಯಂಡ್ ಹಿಸ್ ಡಿಸಿಪಲ್ಸ್ ಅರೈವ್ಡ್ ಅಟ್ ಯುಧಿಷ್ಠಿರಾಸ್ ಡ್ವೆಲ್ಲಿಂಗ್. ಸೊ ಒಂದ್ಸಲ ಏನಾಗುತ್ತೆ, ಅವರು ವನವಾಸದಲ್ಲಿದ್ದಾಗ ದುರ್ವಾಸ ಮುನಿ ಅನ್ನೋ ಒಬ್ಬ ಋಷಿ ಇರ್ತಾರೆ. ಅವರು ತಮ್ಮ ಶಿಷ್ಯಂದ್ರೊಂದಿಗೆ ಯುಧಿಷ್ಠಿರನ ಒಂದು ಮನೆಗೆ ಏನು ಗುಡಿಸಲಿರುತ್ತೆ, ಡ್ವೆಲ್ಲಿಂಗ್ ಅಂದರೆ ಹಟ್, ಗುಡಿಸಲೇನಿರುತ್ತೆ ಅಲ್ಲಿ ಬರ್ತಾರೆ. ದುರ್ವಾಸ ಆಸ್ಡ್ ಯುಧಿಷ್ಠಿರ ಟು ಅರೇಂಜ್ ಫುಡ್ ಫಾರ್ ಹಿಮ್ ಹ್ಯಾಂಡ್ ಆ್ಯಂಡ್ ಹಿಸ್ ಡಿಸಿಪಲ್ಸ್. ಹಾಗೆಯೇ ದುರ್ವಾಸ ಏನು ಹೇಳ್ತಾರೆ ಯುಧಿಷ್ಠಿರನಿಗೆ, ನಮಗೆ ಊಟದ ವ್ಯವಸ್ಥೆಯನ್ನು, ನನಗೆ ಮತ್ತು ನನ್ನ ಶಿಷ್ಯಂದರಿಗೆ ಊಟದ ವ್ಯವಸ್ಥೆಯನ್ನು ಮಾಡು ಅಂತ ಇಲ್ಲಿ ಯುಧಿಷ್ಠಿರನಿಗೆ ಹೇಳ್ತಾರೆ. ದೆರ್ ವಾಸ್ ನೋ ಫುಡ್ ಲೆಫ್ಟ್ ಟು ಸರ್ವ್ ದೆಮ್ ಸಿನ್ಸ್ ದ್ರೌಪದಿ ಹ್ಯಾಡ್ ಆಲ್ರೆಡಿ ಫಿನಿಶ್ಡ್ ಹರ್ಸ್. ಸೊ ಅವತ್ತೇನಾಗಿರುತ್ತೆ ಅಂದರೆ ಅವ್ರ ಹತ್ರ, ಯುಧಿಷ್ಠಿರನ ಹತ್ರ ಅಲ್ಲಿ ಊಟದ ವ್ಯವಸ್ಥೆ ಮಾಡೋದಕ್ಕಾಗಲ್ಲ. ಯಾಕಂದರೆ ಅಲ್ಲಿ ದ್ರೌಪದಿ ತನ್ನ ಊಟನ ಆಲ್ರೆಡಿ ಮುಗಿಸಿರ್ತಾಳೆ. ಸೊ ಹಾಗಾಗಿ ಅಲ್ಲಿ ಯಾವುದೇ ಒಂದು ಊಟ ಉಳ್ಕೊಂಡಿರಲ್ಲ. ದ ಪಾಂಡವಾಸ್ ಬಿಕೇಮ್ ಆ್ಯಂಕ್ಷಿಯಸ್. ಸೊ ಆಗ ಪಾಂಡವರಿಗೆ ಹೆದರಿಕೆ ಆಗುತ್ತೆ ಅವರಿಗೆ. ಏನಪ್ಪ ಟ್ರಬಲ್ಡ್, ಆ್ಯಂಕ್ಷಿಯಸ್ ಅಂತ ಹೇಳಿದ್ರೆ ಟ್ರಬಲ್ಡ್ ಮೆಂಟಲಿ. ಸೊ ಆತಂಕ ಆಗುತ್ತೆ. ದ ಸೇಜ್ ಆ್ಯಂಡ್ ಹಿಸ್ ಡಿಸಿಪಲ್ಸ್ ಹೂ ವರ್ ಬಾತಿಂಗ್ ಇನ್ ದ ರಿವರ್ ವುಡ್ ರಿಟರ್ನ್ ಫಾರ್ ಫುಡ್ ಸೂನ್. ಅವರು ಋಷಿ ಮತ್ತು ಅವರ ಒಂದು ಶಿಷ್ಯಂದ್ರು ಇದ್ರು, ಅವರು ನದಿಗೆ ಸ್ನಾನಕ್ಕೆ ಹೋಗಿದ್ದಾರೆ. ಸೊ ಅವರು ಬೇಗ ವಾಪಸ್ ಬರ್ತಾರೆ ಇವಾಗ ಊಟಕ್ಕೋಸ್ಕರ. ಏನು ಮಾಡೋದು ಅಂತ ಹೇಳಿ ಅವರಿಗೆ ಆತಂಕ ಶುರುವಾಗುತ್ತೆ. ದ್ರೌಪದಿ ಪ್ರೇ ಟು ಲಾರ್ಡ್ ಕೃಷ್ಣ ಫಾರ್ ಹೆಲ್ಪ್. ಆಗ ದ್ರೌಪದಿ ಏನು ಮಾಡ್ತಾಳೆ, ಕೃಷ್ಣನಿಗೆ ಬೇಡ್ಕೋತಾಳೆ, ಭಗವಂತನ ಅಂತ ಕೃಷ್ಣನಿಗೆ ಬೇಡ್ಕೋತಾಳೆ. ಕೃಷ್ಣ ಅಪಿಯರ್ಡ್ ಆ್ಯಂಡ್ ಆಸ್ ದ್ರೌಪದಿ ಟು ಬ್ರಿಂಗ್ ದ ಅಕ್ಷಯ ಪಾತ್ರ. ಸೊ ಆಗ ಕೃಷ್ಣ ಕಾಣಿಸ್ಕೋತಾನೆ ದ್ರೌಪದಿಯ ಒಂದು ಪ್ರೇಯರ್ಗೆ. ಕೃಷ್ಣ ದರ್ಶನವನ್ನು ಕೊಟ್ಬಿಟ್ಟು ದ್ರೌಪದಿಗೆ ಹೇಳ್ತಾನೆ, ಅಕ್ಷಯ ಪಾತ್ರೆನ ತಗೊಂಡು ಬಾ ಅಂತೇಳಿ ಹೇಳ್ತಾನೆ. ಆನ್ ಲುಕಿಂಗ್ ಕ್ಲೋಸ್ಲಿ ಎಟ್ ದ ಬೌಲ್, ಕೃಷ್ಣ ಫೌಂಡ್ ಅ ಸಿಂಗಲ್ ಗ್ರೇನ್ ಆಫ್ ರೈಸ್ ಆ್ಯಂಡ್ ಹಿ ಏಟ್ ಇಟ್. ಆ ಒಂದು ಅಕ್ಷಯ ಪಾತ್ರವನ್ನು ನೋಡ್ತಾನೆ ಕೃಷ್ಣ ನೋಡಿದಾಗ ಅಲ್ಲಿ ಒಂದೇ ಒಂದು ಅಗಳು ಅನ್ನ ಉಳ್ಕೊಂಡಿರತ್ತೆ. ಒಂದೇ ಒಂದು ರೈಸ್ ಏನಿರುತ್ತೆ, ಗ್ರೇನ್ ಆಫ್ ರೈಸ್ ಉಳ್ಕೊಂಡಿರತ್ತೆ. ಆ್ಯಂಡ್ ಹಿ ಏಟ್ ಇಟ್. ಆಗ ಅದನ್ನು ಕೃಷ್ಣ ತಿಂತಾನೆ. ಹಿ ವಾಸ್ ಸ್ಯಾಟಿಸ್ಫೈಡ್ ವಿತ್ ದ ಮೀಲ್. ಸೊ ಆಗ ಕೃಷ್ಣ ಆ ಒಂದು ಅಗಳು ಅನ್ನದಿಂದ ಅವನಿಗೆ ಹೊಟ್ಟೆ ತುಂಬಿದಂಗೆ ಆಗುತ್ತೆ. ಹಿ ವಾಸ್ ಸ್ಯಾಟಿಸ್ಫೈಡ್ ವಿತ್ ದ ಮೀಲ್. ಆ ಊಟದಿಂದ ಅವನಿಗೆ ತೃಪ್ತಿ ಆಗುತ್ತೆ. ಹಿಸ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ ಟರ್ನ್ ಮೇಡ್ ದುರ್ವಾಸ ಆ್ಯಂಡ್ ಆಲ್ ಹಿಸ್ ಡಿಸಿಪಲ್ಸ್ ಫೀಲ್ ಸೋ ಫುಲಿ ಫೆಡ್ ದ್ಯಾಟ್ ದೆ ನೆವರ್ ಕೇಮ್ ಟು ಯುಧಿಷ್ಠಿರಾಸ್ ಹೌಸ್. ಸೊ ಆಗ ಅದೇನಾಗುತ್ತೆ ಅಂದರೆ ಆ ಒಂದು ತೃಪ್ತಿ ಏನಿತ್ತು, ಕೃಷ್ಣನಿಗೆ ತೃಪ್ತಿ ಆಯ್ತಲ್ವ. ಸೊ ಅದು ಇಂಟರ್ನ್ ಏನು ಮಾಡಿತು ಅಂದರೆ ದುರ್ವಾಸ ಮತ್ತು ಅವರ ಒಂದು ಶಿಷ್ಯರಿಗೆ ಆಗಿದ್ದಂಥ ಹಸುನು ಕೂಡ ನೀಗಿಸ್ಬಿಡುತ್ತೆ. ಅಂದರೆ ಅವ್ರಿಗೆ ಏನು ಫೀಲ್ ಆಗುತ್ತೆ, ಹೊಟ್ಟೆ ತುಂಬಿದಿರುವಂಥ ಫೀಲ್ ಆಗುತ್ತೆ. ಬಿಕಾಸ್ ಕೃಷ್ಣ ದೇವರಲ್ವಾ. ಸೊ ಹಾಗಾಗಿ ಆ ರೀತಿಯಾಗಿ
ಒಂದು ಸಿಚುವೇಷನಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ಅವ್ರಿಗೆ ಹೊಟ್ಟೆ ತುಂಬ್ದಂಗೆ ಆಗಿಬಿಟ್ಟು ಅವ್ರೇನು ಮಾಡ್ತಾರೆ, ಯುಧಿಷ್ಠಿರನ ಮನೆಗೆ ಬರೋದಿಲ್ಲ. ಆಫ್ಟರ್ ಲಿಸ್ನಿಂಗ್ ಟು ದ ರೀಡಿಂಗ್ ಲೆಟ್ ಅಸ್ ಚೆಕ್ ಅವರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಇವ್ರು ಕೆಲವು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ, ಉತ್ತರವನ್ನು ನೋಡೋಣ. ಹೂ ಗೇವ್ ದ ಅಕ್ಷಯ ಪಾತ್ರ ಟು ಯುಧಿಷ್ಠಿರ? ಲಾರ್ಡ್ ಸೂರ್ಯ ಗೇವ್ ದ ಅಕ್ಷಯ ಪಾತ್ರ ಟು ಯುಧಿಷ್ಠಿರ. ವಾಟ್ ವಾಸ್ ಸ್ಪೆಷಲ್ ಅಬೌಟ್ ಅಕ್ಷಯ ಪಾತ್ರ? ಅಕ್ಷಯ ಪಾತ್ರ ವುಡ್ ಗಿವ್ ಅನ್ಲಿಮಿಟೆಡ್ ಫುಡ್ ಟಿಲ್ ದ್ರೌಪದಿ ಫಿನಿಶ್ಡ್ ಹರ್ ಮೀಲ್. Who arrived in the house of the Pandavas? Durvasa and his disciples arrived in the house of Pandavas. What was Yudhishthira worried about? Yudhishthira was worried because Durvasa asked Yudhishthira to arrange food for him and his disciples, but there was no food left to serve them since Draupadi had already finished hers. Fifth one, when did Draupadi pray for help? When Durvasa and his disciples went to bath in the river, Draupadi prayed to Lord Krishna for help. How did Krishna satisfy Durvasa and his disciples? Krishna appeared before Draupadi and asked to bring the Akshaya Patra. On looking closely at the bowl, Krishna found a single grain of rice and he ate it. He was satisfied with the meal. His satisfaction in turn made Durvasa and all his disciples feel so fully fed that they never came to Yudhishthira's house. Discuss how from an unknown quarter help arrives when it is needed the most. The God helps those who has faith in him. It is said that when one door closes for man, another opens for him. This means that a person just need to be positive if we have firm faith on someone or something. The help will arrive from somewhere without any doubt. Read the text. The Wonder Bowl. ಸೊ ಆಶ್ಚರ್ಯಕರವಾದಂತಹ ಒಂದು ಬಟ್ಟಲು ಅಂತೇಳಿ ಅರ್ಥ ಆಗುತ್ತೆ. ಅಕ್ಷಯ ಪಾತ್ರೆ ಅನ್ನೋದು ಕೂಡ ಒಂದು ಮ್ಯಾಜಿಕಲ್ ಬೌಲ್. ಅಲ್ಲಿ ನಿಮಗೆ ಅನ್ಲಿಮಿಟೆಡ್ ಫುಡ್ ಸಿಗ್ತಾ ಇತ್ತಲ್ಲ, ಸೊ ಅದೇ ರೀತಿಯಾಗಿ ಇಲ್ಲೂ ಕೂಡ ಒಂದು ವಂಡರ್ ಬೌಲ್ ಬಗ್ಗೆ ಹೇಳ್ತಾರೆ. ಅದನ್ನು ನೋಡ್ಕೊಂಡು ಬರೋಣ. ದ ಓಲ್ಡ್ ಕಪಲ್ ಫಿಲಮನ್ ಆ್ಯಂಡ್ ಬೌಸಿಸ್ ಲಿವ್ಡ್ ಇನ್ ಅ ಹಟ್ ಆನ್ ಅ ಮೌಂಟ್. ಮೌಂಟ್ ಅಂದರೆ ದಿಬ್ಬ. ಸೊ ವಯಸ್ಸಾದಂತಹ ಒಂದು ಗಂಡ ಹೆಂಡತಿ ಇದ್ದರು, ಅವರು ಫಿಲಮನ್ ಮತ್ತು ಬೌಸಿಸ್ ಅಂತ ಅವರ ಹೆಸರು. ಸೊ ಅವರು ಒಂದು ಗುಡಿಸಲಿನಲ್ಲಿ, ಅಂದರೆ ಒಂದು ದಿಬ್ಬದ ಮೇಲಿದ್ದಂತಹ ಒಂದು ಗುಡಿಸಲಿನಲ್ಲಿ ಬದುಕ್ತಾ ಇದ್ರು. ದೇ ವರ್ಕ್ಡ್ ಹಾರ್ಡ್ ಇನ್ ದೇರ್ ಫಾರ್ಮ್ ಆ್ಯಂಡ್ ವರ್ ಓನ್ಲಿ ಏಬಲ್ ಟು ಗೆಟ್ ಆ್ಯಸ್ ಮಚ್ ಫುಡ್ ಆ್ಯಸ್ ದೇ ನೀಡೆಡ್. ಸೊ ಅವರು ಒಂದು ತಮ್ಮ ಜಮೀನಲ್ಲಿ ಕೆಲಸ ಮಾಡ್ತಾಯಿದ್ರು, ಆದರೆ ಅವರಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಫುಡ್ ಮಾತ್ರ ಅವರಿಗೆ ಅಲ್ಲಿಂದ ಸಿಗ್ತಾ ಇತ್ತು. ಆ ಒಂದು ಕಷ್ಟ ಅಷ್ಟು ಪಡ್ತಾಯಿದ್ರು ಕೂಡ ಒಂದು ದಿನಕ್ಕೆ ಎಷ್ಟು ಬೇಕಾಗುವಷ್ಟು ಫುಡ್ ಇತ್ತು ಅಷ್ಟು ಮಾತ್ರ ಅವರಿಗೆ ಸಿಗ್ತಾ ಇತ್ತು. Yet they were so kind that they would never let any stranger who came to their doors go without food. ಹಾಗಿದ್ರು ಕೂಡ, ಅಂದರೆ ಅಷ್ಟು ಕಡಿಮೆ ಫುಡ್ ಅವ್ರಿಗೆ ಸಿಗ್ತಾ ಇದ್ರು ಕೂಡ ಅವರು ತುಂಬ ದಯಾಳುವಾಗಿದ್ದರು. ಅಂದರೆ ಅವ್ರ ಮನೆಗೆ ಯಾರೇ ಒಬ್ಬ ಸ್ಟ್ರೇಂಜರ್ ಬಂದರೂ ಕೂಡ ಅವ್ರಿಗೆ ವಿಥೌಟ್ ಫುಡ್, ಅವರಿಗೆ ಅನ್ನ ನೀಡದೇನೆ ಅವರು ಕಳಿಸ್ತಾ ಇರಲಿಲ್ಲ, ಊಟ ಮಾಡಿಸ್ದೇನೆ ಕಳಿಸ್ತಾ ಇರಲಿಲ್ಲ. ದೇ ವೆಲ್ಕಮ್ ದ ಗೆಸ್ಟ್ ವಿತ್ ಜಾಯ್ ಆ್ಯಂಡ್ ಶೇರ್ ದೇರ್ ಓನ್ ಮೀಲ್ ವಿತ್ ಹಿಮ್. ಅಂದರೆ ಅವರು ಮನೆಗೆ ಬರ್ತಿದ್ದ ಪ್ರತಿಯೊಬ್ಬ ಸ್ಟ್ರೇಂಜರ್ ಏನಿತ್ತು ಅವ್ರನ್ನ ತುಂಬ ಖುಷಿಯಾಗಿ ವೆಲ್ಕಮ್ ಮಾಡ್ತಾಯಿದ್ರು. ಹಾಗೆಯೇ ಅವರು ಒಂದು ಊಟನ ಅವ್ರ ಜೊತೆ ಶೇರ್ ಮಾಡ್ತಾ ಇದ್ದಂಥ ಒಂದು ಒಳ್ಳೆ ಗುಣ ಅವರಲ್ಲಿ ಗಂಡ ಹೆಂಡತಿಯಲ್ಲಿ ಇತ್ತು. ಒನ್ ಈವ್ನಿಂಗ್, ಒಂದು ಸಂಜೆ, ದೇ ಫಿನಿಶ್ಡ್ ದ ಸಪರ್ ಆ್ಯಂಡ್ ಸ್ಯಾಟ್ ಎಟ್ ದ ಡೋರ್. ಸಪರ್ ಅಂತ ಹೇಳಿದ್ರೆ ರಾತ್ರಿ ಒಂದು ಊಟ. ಸೊ ಒಂದು ರಾತ್ರಿ ಒಂದು ದಿನ, ಅವಾಗೆಲ್ಲ ಹಳೆ ಕಾಲದಲ್ಲೆಲ್ಲ ಬೇಗನೆ ಊಟ ಮಾಡ್ತಾ ಇದ್ರಲ್ವ. ಸೊ ಅವಾಗ ಅವರು ಊಟ ಮುಗಿಸಿ ಬಾಗಿಲಲ್ಲಿ ಕೂತ್ಕೊಂಡಿದ್ರು. ಸಡನ್ಲಿ ದೇ ಹರ್ಡ್ ದ ಬಾರ್ಕಿಂಗ್ ಆಫ್ ಡಾಗ್ಸ್ ಆ್ಯಂಡ್ ಶೌಟಿಂಗ್ ಆಫ್ ಬಾಯ್ಸ್ ಇನ್ ದ ವಿಲೇಜ್. ಸೊ ಆಗ ಆ ಹಳ್ಳಿಯಲ್ಲಿ ಅವರಿಗೆ ನಾಯಿಗಳು ಬೊಗಳ್ತಾ ಇರೋದು, ಹಾಗೆಯೇ ಒಂದು ಈ ಚಿಕ್ಕ ಮಕ್ಕಳು ಇರ್ತಾರಲ್ವ ಹಳ್ಳಿಯಲ್ಲಿ, ಅವರು ಶೌಟ್ ಮಾಡ್ತಾ ಇರೋದು ಕೇಳಿಸುತ್ತೆ. ಸೂನ್ ದ ನಾಯ್ಸ್ ಗ್ರೇವ್ ಲೌಡರ್. ಹಾಗೆಯೇ ಅದೇನಾಗುತ್ತೆ, ಆ ಸೌಂಡ್ ಏನಿರುತ್ತೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಫಿಲಮನ್ ಸಾ 2 strangers at home. The village boys hooted and the dogs barked. ಸೊ ಫಿಲಮನ್ ಏನು ನೋಡ್ತಾನೆ, ಇಬ್ಬರು ಸ್ಟ್ರೇಂಜರ್ಸ್ಗೆ ಈ ಮಕ್ಕಳೇನಿರ್ತಾರೆ ಅವರು ಕೂಗ್ತಾ ಇದ್ರು. ಹೂಟೆಡ್ ಅಂತ ಹೇಳಿದ್ರೆ ಕೂಗಾಡ್ತಾ ಇದ್ರು. ಸೊ ಹಾಗೆಯೇ ನಾಯಿಗಳು ಕೂಡ ಆ ಇಬ್ಬರು ಸ್ಟ್ರೇಂಜರ್ಸ್ ಮೇಲೆ ಬೊಗಳ್ತಾ ಇದ್ರು. ಫಿಲಮನ್ ಸೆಡ್ ಟು ಹಿಸ್ ವೈಫ್. ಆಗ ಫಿಲಮನ್ ತನ್ನ ಹೆಂಡತಿಗೆ ಹೇಳ್ತಾನೆ, ಲುಕ್ ಎಟ್ ದೀಸ್ ಬಾಯ್ಸ್, ದೇ ಇಲ್ ಟ್ರೀಟ್ ದ ಪೂರ್ ಸ್ಟ್ರೇಂಜರ್ಸ್.
ಆಗ ತನ್ನ ಹೆಂಡತಿ ಹೇಳ್ತಾನೆ, ನೋಡು ಈ ಹುಡುಗರನ್ನ, ಅವರು ಈ ಒಂದು ಸ್ಟ್ರೇಂಜರ್ಸ್ ಏನಿದ್ದಾರೆ ಅವ್ರನ್ನ ಇಲ್ ಟ್ರೀಟ್ ಮಾಡ್ತಾ ಇದ್ದಾರೆ, ಅಗೌರವದಿಂದ ನೋಡ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಐ ಶಲ್ ಗೋ ಆ್ಯಂಡ್ ಬ್ರಿಂಗ್ ದೆಮ್, ನಾನು ಹೋಗ್ಬಿಟ್ಟು ಆ ಸ್ಟ್ರೇಂಜರ್ಸ್ನ ಕರ್ಕೊಂಡು ಬರ್ತೀನಿ. ಯು ಗೋ ಆ್ಯಂಡ್ ಸಿ ಇಫ್ ದೆರ್ ಇಸ್ ಎನಿ ಫುಡ್ ಟು ಗಿವ್ ದೆಮ್, ನೀನು ಹೋಗಿ ಅಡುಗೆ ಮನೇಲಿ ನೋಡು, ಏನಾದರೂ ಫುಡ್ ಉಳಿದಿದೆಯಾ, ಅವರಿಗೆ ಕೊಡುವಾಗ ಏನಾದರೂ ಫುಡ್ ಇದೆಯಾ ಅಂತ ಚೆಕ್ ಮಾಡು ಅಂತ ಇಲ್ಲಿ ತನ್ನ ಹೆಂಡತಿಗೆ ಹೇಳ್ತಾನೆ. ಮೌಂಟ್ ರೇಸ್ಡ್ ಕ್ರೌನ್ ಹೂಟೆಡ್ ಶೌಟೆಡ್ ಇಲ್ ಟ್ರೀಟ್ ಶೋ ಡಿಸ್ಕರ್ಟಿಸಿ rat dressed in torn clothes. Philemon went down to meet the ragged newcomers. Philemon ಅವ್ರ ಮನೆಯಿಂದ ಆದರೆ ಅವ್ರ ಮನೆ ದಿಬ್ಬದಲ್ಲಿ ಮೇಲ್ಗಡೆ ಇರುತ್ತಲ್ಲ, ಸೊ ಅಲ್ಲಿಂದ ಕೆಳಗಡೆ ಹೋಗ್ಬಿಟ್ಟು ಹರಿದಂತಹ ಬಟ್ಟೆ ಹಾಕೊಂಡಿದ್ದಂತಹ ಒಂದು ಸ್ಟ್ರೇಂಜರ್ಸ್ ಏನಿರ್ತಾರೆ ಅವ್ರನ್ನ ಕರ್ಕೊಂಡು ಬರ್ತಾನೆ. ಹೀ ಡ್ರೋ ಬ್ಯಾಕ್ ದ ಡಾಗ್ಸ್ ಆ್ಯಂಡ್ ಸೆಡ್ ವೆಲ್ಕಮ್ ಸ್ಟ್ರೇಂಜರ್ಸ್. ಸೊ ಆ ನಾಯಿಗಳನ್ನ ವಾಪಸ್ ಓಡಿಸ್ಬಿಟ್ಟು ಅವ್ರನ್ನ ಕರ್ಕೊಂಡ್ಬಂದು ಅವರಿಗೆ ಬನ್ನಿ ನಿಮಗೆ ಸ್ವಾಗತ ಅಂತ ಅವರು ಸ್ಟ್ರೇಂಜರ್ಸ್ಗೆ ಹೇಳ್ತಾನೆ. ಹೀ ಟುಕ್ ದೆಮ್ ಇನ್ ಟು ಹಿಸ್ ಪೂರ್ ಕಾಟೇಜ್ ಆ್ಯಂಡ್ ಮೇಡ್ ದೆಮ್ ಸಿಟ್ ಎಟ್ ದ ಟೇಬಲ್. ಹಾಗೆಯೇ ತನ್ನ ಒಂದು ಗುಡಿಸಲಿಗೆ ಅವ್ರನ್ನ ಕರ್ಕೊಂಡ್ಬಂದು ಅವ್ರನ್ನ ಟೇಬಲ್ ಮೇಲೆ ಕೂತ್ಕೊಳ್ಳೋದಕ್ಕೆ ಹೇಳ್ತಾನೆ. ದೇ ಲುಕ್ಡ್ ವೆರಿ ಟಯರ್ಡ್. ಅವರು ಹೇಗೆ ಕಾಣಿಸ್ತಾರೆ, ಅವರಿಗೆ ಭಾಳ ಸುಸ್ತಾದವ್ರ ಥರ ಕಾಣಿಸ್ತಾ ಇದ್ರು. ಚೆಕ್ ಯೋರ್ ಅಂಡರ್ಸ್ಟ್ಯಾಂಡಿಂಗ್. ಕೆಳಗಡೆ ಪ್ರಶ್ನೆ ಕೊಟ್ಟಿದ್ರೆ ಉತ್ತರ ನೋಡೋಣ. ವಿಚ್ ಸೆಂಟೆನ್ಸ್ ಇನ್ ದ ಫಸ್ಟ್ ಪ್ಯಾರಾಗ್ರಾಫ್ ಶೋಸ್ ದ್ಯಾಟ್ Philemon and Baucis were poor? The sentence, they worked hard in their farm and were only able to get as much food as they needed, shows that Philemon and Baucis were poor. Would any stranger who came to their house go without food? No. Philemon and Baucis never let any stranger to go without food. Why did the dogs bark? The dogs barked at the two strangers who entered the village. What made Philemon say that the boys were bad? The boys ill-treated the strangers. Hence, Philemon said that the boys were bad. Baucis placed a small bowl of milk on the table and said, "This is all that I have for you, sir." ಇಲ್ಲಿ ಬೌಸಿಸ್ ಏನು ಮಾಡ್ತಾಳೆ, ಅಡುಗೆ ಮನೆ ಹೋಗ್ಬಿಟ್ಟು ಒಂದು ಸ್ಮಾಲ್ ಬೌಲಲ್ಲಿ ಸ್ವಲ್ಪ ಹಾಲನ್ನ ತೊಗೊಂಡು ಬರ್ತಾಳೆ. ಹಾಗೆಯೇ ಆ ಟೇಬಲ್ ಮೇಲೆ ಇಡ್ತಾಳೆ. ಆಮೇಲೆ ಹೇಳ್ತಾಳೆ, ಏನಂತ ಹೇಳ್ತಾಳೆ, ದಿಸ್ ಈಸ್ ಆಲ್ ದಟ್ ಐ ಹ್ಯಾವ್ ಫಾರ್ ಯು ಸರ್ಸ್. ಇವಾಗ ಈ ಹೊತ್ತಿನಲ್ಲಿ ನಮ್ಮ ಹತ್ರ ಇರುವುದು ಇಷ್ಟೇ. ಈ ಒಂದು ಬೌಲ್ ಆಫ್ ಮಿಲ್ಕ್ ಏನಿದೆ ಅಷ್ಟು ಮಾತ್ರ ನಮ್ಮ ಹತ್ರ ಉಳ್ಕೊಂಡಿರೋದು. ಹೌ ಐ ವಿಶ್ ಯು ಹ್ಯಾಡ್ ಕಮ್ ಲಿಟ್ಲ್ ಅರ್ಲಿಯರ್. ನೀವು ಸ್ವಲ್ಪ ಹೊತ್ತಿನ ಮುಂಚೆ ನೀವು ಬಂದಿದ್ರೆ ಚೆನ್ನಾಗಿರ್ತಿತ್ತು. ವಿ ವುಡ್ ಹ್ಯಾವ್ ಶೇರ್ಡ್ ಅವರ್ ಸಪರ್ ವಿತ್ ಯು. ನಾವು ನಿಮ್ಮ ಹತ್ರ ನಮ್ಮ ಒಂದು ರಾತ್ರಿ ಊಟ ಏನಿತ್ತು ಅದನ್ನು ಶೇರ್ ಮಾಡ್ತಿದ್ವಿ ಅಂತ ಇಲ್ಲಿ ಬೌಸಿಸ್ ಆ ಒಂದು ಸ್ಟ್ರೇಂಜರ್ಸ್ಗೆ ಹೇಳ್ತಾಳೆ. ಡೋಂಟ್ ವರಿ ಗುಡ್ ಲೇಡಿ ಸೆಟ್ ಒನ್ ಆಫ್ ದ ಗೆಸ್ಟ್. ಆಗ ಅವರಿಬ್ಬರಲ್ಲಿ ಒಬ್ಬ ಹೇಳ್ತಾನೆ, ತೊಂದರೆ ಇಲ್ಲ ಗುಡ್ ಲೇಡಿ, ನೀವು ಅಂದರೆ ತೊಂದರೆ ಇಲ್ಲ ತಾಯಿ, ನೀವು ಏನು ಕೊಟ್ಟಿದ್ದೀರ ಅದರಿಂದ ನಮ್ಗೆ ಖುಷಿಯಾಗಿದೆ. ಆಲ್ ವಿಲ್ ಬಿ ವೆಲ್, ಎಲ್ಲದು ಕೂಡ ಚೆನ್ನಾಗಿರುತ್ತೆ, ಎಲ್ಲದು ಕೂಡ ಒಳ್ಳೆಯದಕ್ಕೆ ಅಂತ ಇಲ್ಲಿ ಹೇಳ್ತಾರೆ. ಯೋರ್ ಕೈಂಡ್ನೆಸ್ ಮೇಕ್ಸ್ ದಿಸ್ ಡ್ರಿಂಕ್ ಅ ಫೀಸ್ ಟು ಅಸ್. ಸೊ ಅವರು ಒಂದು ದಯೆ ಏನಿದೆ, ಅವರ ಗಂಡ ಹೆಂಡತಿ ಒಂದು ದಯಾಳುವಾಗಿರ್ತಾರಲ್ಲ, ಆ ಒಂದು ಗುಣ ಏನಿದೆ ಅದು ಈ ಡ್ರಿಂಕ್ನ ಏನು ಮಾಡುತ್ತೆ, ಅವರಿಗೆ ಒಂದು ಹಬ್ಬದ ಊಟ ತಿಂದ ಹಾಗೆ ಅಷ್ಟು ಖುಷಿನ ಕೊಡುತ್ತೆ ನಮಗೆ ಅಂತ ಇಲ್ಲಿ ಅವರು ಆ ಒಂದು ಸ್ಟ್ರೇಂಜರ್ಸ್ ಹೇಳ್ತಾರೆ. ವಿ ಆರ್ ಪ್ಲೀಸ್ಡ್ ವಿತ್ ಯೋರ್ ಹಾಸ್ಪಿಟಾಲಿಟಿ. ಹಾಸ್ಪಿಟಾಲಿಟಿ ಅಂದರೆ ಫ್ರೆಂಡ್ಲಿ ರಿಸೆಪ್ಷನ್ ಆಫ್ ಗೆಸ್ಟ್. ವಿ ಆರ್ ಪ್ಲೀಸ್, ನಮಗೆ ನಿಮ್ಮ ಒಂದು ಹಾಸ್ಪಿಟಾಲಿಟಿ ಏನಿದೆ ಅದನ್ನು ನೋಡಿಬಿಟ್ಟು, ಅತಿಥಿ ಸತ್ಕಾರ ಅಂತ ಹೇಳ್ತಾರಲ್ಲ, ಆ ಒಂದು ಹಾಸ್ಪಿಟಾಲಿಟಿನ ನೋಡಿಬಿಟ್ಟು ನಮಗೆ ತುಂಬ ಖುಷಿ ಆಯಿತು ಅಂತ ಇಲ್ಲಿ ಅವರಿಬ್ಬರು ಹೇಳ್ತಾರೆ. Baucis poured the milk from the bowl into 2 cups and placed them before the guests. ಸೊ ಆಗ ಬೌಸಿಸ್ ಏನು ಮಾಡ್ತಾಳೆ, ಆ ಬೌಲಲ್ಲಿದ್ದಂತಹ ಮಿಲ್ಕ್ನ 2 ಕಪ್ಗಳಲ್ಲಿ ಹಾಕಿಬಿಟ್ಟು ಆ ಗೆಸ್ಟ್ಗೆ ಕೊಡ್ತಾಳೆ. ದೇ ಡ್ರ್ಯಾಂಕ್ ದ ಮಿಲ್ಕ್ ಆ್ಯಂಡ್ ಲೇಟರ್ ಒನ್ ಆಫ್ ದೆಮ್ ಆಸ್ಕ್ಡ್ ಫಾರ್ ಸಮ್ ಮೋರ್. ಸೊ ಆಗ ಆ ಇಬ್ಬರು ಅತಿಥಿಗಳು ಅದನ್ನು ಕುಡಿತಾರೆ, ಹಾಲನ್ನ ಕುಡಿತಾರೆ. ಆ್ಯಂಡ್ ಸ್ವಲ್ಪ ಅದಾದಮೇಲೆ ಅವರಿಬ್ಬರಲ್ಲಿ ಒಬ್ಬ ಅತಿಥಿ ನನಗೆ ಇನ್ನೊಂದು ಸ್ವಲ್ಪ ಬೇಕು ಅಂತ ಇಲ್ಲಿ ಕೇಳ್ತಾನೆ. ಬೌಸಿಸ್ ಇನ್ ಕನ್ಫ್ಯೂಷನ್ ಸೆಡ್, ಸಾರಿ ಮೈ ಡಿಯರ್ ಗೆಸ್ಟ್, ದೆರ್ ಈಸ್ ಹಾರ್ಡ್ಲಿ ಅ ಡ್ರಾಪ್ ಲೆಫ್ಟ್ ಇನ್ ದಿಸ್ ಬೌಲ್. ಆಗ ಬೌಸಿಸ್ ಹೇಳ್ತಾಳೆ ಕನ್ಫ್ಯೂಷನಲ್ಲಿ, ಯಾಕಂದರೆ ಈಗ ಜಸ್ಟ್ ಹೇಳಿದ್ದು ಇಷ್ಟೇ ಇರೋದು ಅಂತ, ಬಟ್ ಆ ಒಂದು ವ್ಯಕ್ತಿ ಮತ್ತೆ ಕೇಳ್ತಾ ಇದ್ದಾನಲ್ಲ ಅಂತ ಕನ್ಫ್ಯೂಷನ್ ಆಗಿಬಿಟ್ಟು, ಸಾರಿ ಕ್ಷಮಿಸಿ ಮೈ ಡಿಯರ್ ಗೆಸ್ಟ್, ದೆರ್ ಈಸ್ ಹಾರ್ಡ್ಲಿ ಅ ಡ್ರಾಪ್ ಲೆಫ್ಟ್ ಇನ್ ದಿಸ್ ಬೌಲ್. ಈ ಬೌಲಲ್ಲಿ
ಆ ಬೌಲಿಂದ ಕಪ್ನಿಗೆ ಹಾಕಿರ್ತಾರಲ್ಲ, ಸೊ ಆ ಬೌಲಲ್ಲಿ ಚೆಕ್ ಮಾಡಿದಾಗ ಅದರಲ್ಲಿ ಒಂದೇ ಒಂದು ಡ್ರಾಪ್ ಉಳ್ಕೊಂಡಿರೋದು, ಇಷ್ಟೇ ಉಳ್ಕೊಂಡಿರೋದು ಈ ಬೌಲಲ್ಲಿ ಅಂತ ಆ ವ್ಯಕ್ತಿಗೆ ಹೇಳ್ತಾಳೆ ಬೌಸಸ್. ವೈ ಕ್ರೈಡ್ ದ ಗೆಸ್ಟ್ ಟೇಕಿಂಗ್ ದ ಬೌಲ್. ಯಾಕೆ ಅಂತ ಕೇಳ್ತಾ ಆ ಗೆಸ್ಟ್ ಏನು ಮಾಡ್ತಾನೆ, ಅವಳಿಂದ ಆ ಬೌಲ್ನ ಇಸ್ಕೋತಾನೆ. ದೇರ್ ಈಸ್ ಮಿಲ್ಕ್ ಇನ್ ದಿಸ್ ಬೌಲ್ ಆ್ಯಸ್ ಮಚ್ ಆ್ಯಸ್ ವಿ ವಾಂಟ್. ಸೊ ಆ ಬೌಲ್ನ ನೋಡ್ತಾ ನಮಗೆ ಎಷ್ಟು ಬೇಕೋ ಅಷ್ಟು ಹಾಲು ಈ ಬೌಲಲ್ಲಿ ಇದೆ ಅಂತ ಹೇಳ್ತಾ ಅವರು ಹೇಳ್ತಾನೆ. ಸೊ ಸೇಯಿಂಗ್, ಆ ರೀತಿಯಾಗಿ ಹೇಳ್ತಾ, ಹೀ ಫಿಲ್ಡ್ ನಾಟ್ ಓನ್ಲಿ ಹಿಸ್ ಕಪ್ ಬಟ್ ಆಲ್ಸೋ ಹಿಸ್ ಫ್ರೆಂಡ್ಸ್. ಆ ರೀತಿಯಾಗಿ ಹೇಳ್ತಾ ಒಂದು ತನ್ನ ಕಪ್ಪಲ್ಲೂ ಕೂಡ ಪೋರ್ ಮಾಡ್ತಾನೆ, ಹಾಲನ್ನ ಹಾಕೋತಾನೆ. ಹಾಗೆಯೇ ಅವನ ಫ್ರೆಂಡ್ ಕಪ್ಪು ಕೂಡ ಹಾಲನ್ನ ಹಾಕ್ತಾನೆ, ಫಿಲ್ ಮಾಡ್ತಾನೆ ಕಪ್ನ. ಬೌಸಿಸ್ ವಾಸ್ ಎಸ್ಟಾನಿಶ್ಡ್. ಬೌಸಿಸ್ಗೆ ಆಶ್ಚರ್ಯ ಆಗುತ್ತೆ. ಆ್ಯಸ್ ದ ಗೆಸ್ಟ್ ಫಿಲ್ಡ್ ದರ್ ಕಪ್ಸ್ ಅಗೇನ್ ಫ್ರಮ್ ದ ಬೌಲ್. ಅವಳಿಗೆ ಒಂಥರ ಮ್ಯಾಜಿಕ್ ಅಂತ ಅನಿಸುತ್ತೆ. ಆ ಬೌಲಲ್ಲಿ ಒಂದೇ ಒಂದು ಡ್ರಾಪ್ ಇರುತ್ತೆ, ಬಟ್ ಈ ಅತಿಥಿಗಳು ಅದೇ ಒಂದು ಡ್ರಾಪ್ ಇರುವಂತಹ ಬೌಲ್ನಿಂದ 2 ಕಪ್ಸ್ನ ಫಿಲ್ ಮಾಡ್ಕೊಂಡ್ರಲ್ವಾ ಅಂತ ಅವಳಿಗೆ ಆಶ್ಚರ್ಯ ಆಗುತ್ತೆ. ಶಿ ಕುಡ್ ಹಾರ್ಡ್ಲಿ ಬಿಲೀವ್ ಹರ್ ಐಸ್. ಸೊ ಅವಳ ಕಣ್ಣನ್ನು ನಂಬಕ್ಕೆ ಆಗಲಿಲ್ಲ. ದೇ ಆರ್ ನಾಟ್ ಆರ್ಡಿನರಿ ಮೆನ್. ಸೊ ಆಗ ಅವಳಿಗೆ ಅರ್ಥ ಆಗುತ್ತೆ, ಇವರು ಆರ್ಡಿನರಿ ಅಂತ ಒಂದು ವ್ಯಕ್ತಿಗಳಲ್ಲ. ವಿಸ್ಪರ್ಡ್ ಬೌಸಿಸ್ ಟು ಹರ್ ಹಸ್ಬೆಂಡ್. ಸೊ ತನ್ನ ಗಂಡನಿಗೆ ಹೇಳ್ತಾಳೆ, ಇವರು ಸಾಮಾನ್ಯವಂತಹ ವ್ಯಕ್ತಿಗಳಲ್ಲ ಅಂತ ಅಲ್ಲಿ ಗಂಡನಿಗೆ ಹೇಳ್ತಾಳೆ. ವಿಸ್ಪರ್ ಅಂತ ಹೇಳಿದ್ರೆ ಪಿಸು ಮಾತು ಅಂತೇಳಿ ಅರ್ಥ. ಎಸ್ ಹಿ ರಿಪ್ಲೈಡ್. ಹೌದು ಅಂತ ಅವಳ ಗಂಡ ಕೂಡ ರಿಪ್ಲೈ ಮಾಡ್ತಾನೆ. ದೇ ಮಸ್ಟ್ ಬಿ ಏಂಜಲ್ಸ್ ಫ್ರಮ್ ಹೆವನ್ ಕಮ್ ಟು ಬ್ಲೆಸ್ ಅಸ್. ಸೊ ಅವರು ಏಂಜಲ್ಸ್ ಆಗಿರಬೇಕು, ಸ್ವರ್ಗದಿಂದ ಬಂದಂತಹ ಏಂಜಲ್ಸ್ ಆಗಿರಬೇಕು, ಅವ್ರು ನಮ್ಮನ್ನು ಬ್ಲೆಸ್ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಅವಳ ಗಂಡ ಫಿಲಮೆನ್ ಬೌಸಸ್ಗೆ ಹೇಳ್ತಾನೆ. ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಕ್ವೆಶನ್ಸ್ ಕೊಟ್ಟಿದ್ದಾರೆ, ಆನ್ಸರ್ ನೋಡೋಣ. ವೈ ಡಿಡ್ ಬೌಸಸ್ ಫೀಲ್ ದ್ಯಾಟ್ ದ ಸ್ಟ್ರೇಂಜರ್ಸ್ ಶುಡ್ ಹ್ಯಾವ್ ಕಮ್ ಅರ್ಲಿಯರ್? Baucis and Philemon just finished their supper before the arrival of strangers. They had a small bowl of milk to offer them. Hence, Baucis felt that if they had come earlier, they would have shared their supper with the strangers. What were the strangers pleased with? The strangers were pleased with their hospitality. What made Baucis astonished? Baucis offered a small bowl of milk to the strangers, but when one of them asked for more milk, she was confused and said there was hardly a drop left in the bowl. The guest took the bowl and said there was milk in that bowl as much as they needed, and he filled not only his cup but also his friend's cup, which made Baucis astonished. Fourth one, together the couple decided that the strangers were angels. Good mother, said the guest, we thank you for your kindness. ಮೇ ಯೋರ್ ಬೌಲ್ ಬಿ ಫುಲ್ ಆಫ್ ಮಿಲ್ಕ್ ಆಲ್ವೇಸ್. ಸೊ ಒಳ್ಳೆಯದಾಗಲಿ ತಾಯಿ ಹೇಳ್ತಾರೆ ಆಗ ಗೆಸ್ಟು. ನಿಮಗೆ ಧನ್ಯವಾದವನ್ನು ಹೇಳ್ತಾ ಇದ್ದೀವಿ ನಿಮ್ಮ ಒಂದು ಕೈಂಡ್ನೆಸ್ಗೆ. ಮೇ ಯೋರ್ ಬೌಲ್ ಬಿ ಫುಲ್ ಆಫ್ ಮಿಲ್ಕ್ ಆಲ್ವೇಸ್. ಸೊ ಹಾಗೆಯೇ ನಿಮ್ಮ ಬೌಲ್ ಏನಿದೆ ಅದು ಯಾವತ್ತೂ ಕೂಡ ಹಾಲಿನಿಂದ ತುಂಬಿರಲಿ ಅಂತ ಅವರು ಆ ಒಂದು ಕಪ್ಪಲ್ಗೆ ಹರಿಸ್ತಾರೆ. ದೆನ್ ದೇ ವೆಂಟ್ ಟು ಬೆಡ್. ಹಾಗೆ ಹೇಳ್ತಾ ಅವರು ಮಲಗೋದಕ್ಕೆ ಹೋಗ್ತಾರೆ. ಫಿಲಮೆನ್ ಆ್ಯಂಡ್ ಬೌಸಸ್ ಕುಡ್ ಹಾರ್ಡ್ಲಿ ಸ್ಲೀಪ್ because of the wonder that the strangers had worked with the bowl. ಸೊ ಆ ರಾತ್ರಿ ಫಿಲಮೆನ್ ಮತ್ತು ಬೌಸಸ್ಗೆ ಅಷ್ಟು ನಿದ್ರೆ ಬರಲಿಲ್ಲ, ಬಿಕಾಸ್ ಅವರಿಗೆ ಆಶ್ಚರ್ಯ ಆಗ್ತಾ ಇತ್ತು, ಈ ಸ್ಟ್ರೇಂಜರ್ಸ್ ಹೇಗೆ ಆ ಬೌಲಿಂದ ಹಾಲನ್ನ ಹಾಕ್ಕೊಂಡ್ರು, ಆ ಮ್ಯಾಜಿಕ್ ಆ ಬೌಲಿಂದ ಹೇಗೆ ಮಾಡಿದ್ರು ಅವರು ಅಂತವರು ಯೋಚನೆ ಮಾಡಿಕೊಂಡೇ ಉಳ್ಕೊಂಡ್ರು. ದ ಗೆಸ್ಟ್ ಅರೋಸ್ ಅರ್ಲಿ ನೆಕ್ಸ್ಟ್ ಮಾರ್ನಿಂಗ್ ಆ್ಯಂಡ್ ಗಾಟ್ ರೆಡಿ ಟು ಗೋ. ಸೊ ನೆಕ್ಸ್ಟ್ ಮಾರ್ನಿಂಗ್ ಆ ಗೆಸ್ಟ್ಗಳು ಬೇಗ ಎದ್ದೇಳ್ತಾರೆ, ಬೆಳಿಗ್ಗೆ ಬೇಗ ಹೇಳ್ತಾರೆ, ಯಾಕೆಂದರೆ ಅವರಿಗೆ ಹೊರಡಬೇಕಿತ್ತಲ್ವ. ಗಾಟ್ ರೆಡಿ ಟು ಗೋ, ಹೋಗೋದಕ್ಕೆ ರೆಡಿ ಆಗ್ತಾರೆ. ಫಿಲಮೆನ್ ಆ್ಯಂಡ್ ಬೌಸಸ್ ವಾಕ್ಡ್ ಔಟ್ ವಿತ್ ದೆಮ್ ಫಾರ್ ಅ ಶಾರ್ಟ್ ಡಿಸ್ಟೆನ್ಸ್. ಹಾಗೆಯೇ ಫಿಲಮೆನ್ ಮತ್ತು ಬೌಸಸ್ ಅವ್ರ ಜೊತೆನೇ ಸ್ವಲ್ಪ, ಅಂದರೆ ಅವ್ರ ಮನೆಯಿಂದ ಒಂದು ಸ್ವಲ್ಪ ದೂರಕ್ಕೆ ಅವ್ರನ್ನ ಬೀಳ್ಕೊಡೋದಕ್ಕೋಸ್ಕರ ಹೊರಗಡೆ ಸ್ವಲ್ಪ ಶಾರ್ಟ್ ಡಿಸ್ಟೆನ್ಸಲ್ಲಿ ಹೋಗ್ತಾರೆ ಅವ್ರ ಜೊತೆ. ಗುಡ್ ಫಿಲಮೆನ್ ಆ್ಯಂಡ್ ಬೌಸಸ್ ಸೆಡ್ ಒನ್ ಆಫ್ ದ ಗೆಸ್ಟ್, ವಿ ಆರ್ ಗಾಡ್ಸ್ ಮೆಸೆಂಜರ್ಸ್. ಗುಡ್ ಫಿಲಮೆನ್ ಆ್ಯಂಡ್ ಬೌಸಸ್, ಆಗ ಅವ್ರ ಗೆಸ್ಟ್ ಏನು ಹೇಳ್ತಾರೆ, ವಿ ಆರ್ ಗಾಡ್ಸ್ ಮೆಸೆಂಜರ್ಸ್, ನಾವು ದೇವರ ಒಂದು ಮೆಸೇಜನ್ನು ತಂದಿರುವಂತಹವರು, ದೇವರ ಒಂದು ಸಂದೇಶವನ್ನು ತರುವಂತಹವರು, ಸಂದೇಶಗಾರರು ಅಂತ. ವಿ ಆರ್ ಮಚ್ ಪ್ಲೀಸ್ಡ್ ವಿತ್ ಯೋರ್ ಕೈಂಡ್ನೆಸ್. ನಮಗೆ ನಿಮ್ಮ ಒಂದು ಕೈಂಡ್ನೆಸ್ಸಿಂದ ತುಂಬ ಖುಷಿಯಾಗಿದೆ, ನಿಮ್ಮ ಒಂದು ದಯೆ ಅನ್ನೋ ಒಂದು ಗುಣ ಏನಿದೆ, ದಯಾಳುವಾಗಿದ್ದೀರಲ್ವ, ಸೊ ಆ ಒಂದು ವ್ಯಕ್ತಿತ್ವದಿಂದ ನಮಗೆ ತುಂಬ ಖುಷಿಯಾಗಿದೆ. ಆಸ್ಕ್ ಫಾರ್ ಎನಿಥಿಂಗ್ ಯು ಲೈಕ್, ಯು ಶಲ್ ಹ್ಯಾವ್ ಇಟ್. ಸೊ ಅದರಿಂದ ನೀವು ಏನಾದರೂ ಕೇಳಿ ನಮಗೆ, ನಿಮಗೆ ನಾವು ಅದನ್ನು ಖುಷಿಯಾಗಿ ಕೊಡ್ತೀವಿ, ನಿಮ್ಗೆ ಅದು ಸಿಗತ್ತೆ ಅಂತ ಇಲ್ಲಿ ಆ ಒಂದು ಸಂದೇಶಗಾರರು ಅವರಿಗೆ
ಗೆಸ್ಟ್ ಅವರು ಹೇಳ್ತಾರೆ ಫಿಲಮಿನ್ ಮತ್ತು ಬೌಸಸ್ಗೆ. ದ ಓಲ್ಡ್ ಕಪಲ್ ಲುಕ್ಡ್ ಅಟ್ ಈಚ್ ಅದರ್. ಆಗ ಅವ್ರ ಗಂಡ ಹೆಂಡತಿ ಒಬ್ಬರನ್ನೊಬ್ಬರನ್ನ ನೋಡ್ಕೋತಾರೆ. ಆಫ್ಟರ್ ಅ ಮೂಮೆಂಟ್ ಫಿಲಮಿನ್ ಸೆಡ್, ಗುಡ್ ಏಂಜಲ್ಸ್. ಏಂಜಲ್ಸ್ ಅಂದರೆ ದೇವದೂತರು ಅಂತ. ಸೊ ವಿ ವಿಶ್ ಟು ಡೈ ಟುಗೆದರ್. ನಾವು ಗಂಡ ಹೆಂಡತಿ ಏನಿದ್ದೀವಿ ಇಬ್ಬರು ಒಟ್ಟಿಗೆ ಸಾಯಬೇಕು ಅನ್ನೋದನ್ನು ಇಚ್ಛೆ ಪಡ್ತೀವಿ ಅಂತ ಹೇಳ್ತಾರೆ. ಆಗ ಬೀಟ್ಸು ಹಾಗೆ ಆಗಲಿ ಅಂತ ಒಂದು ಏಂಜಲ್ಸ್ ಏನಿರ್ತಾರೆ ಅವರು ಆಶೀರ್ವಾದ ಮಾಡ್ತಾರೆ. ದೇರ್ ಈಸ್ ಯುವರ್ ಹೋಮ್, ಲಿವ್ ಇನ್ ಇಟ್ ಆ್ಯಸ್ ಲಾಂಗ್ ಆ್ಯಸ್ ಯು ಡಿಸೈರ್. ಅದು ನಿಮ್ಮ ಮನೆ ಅಂತ ಅವರ ಒಂದು ಹಟ್ ಏನಿದೆ ಅದು ಒಂದು ದೊಡ್ಡ ಮ್ಯಾನ್ಷನಾಗಿ ಕನ್ವರ್ಟ್ ಆಗುತ್ತೆ. ಸೊ ಅಲ್ಲಿ ನೀವು ಉಳಿರಿ, ನಿಮಗೆ ಎಷ್ಟು ದಿನ ಇಷ್ಟನೋ ಅಲ್ಲಿ ತನಕ ನೀವು ಆ ಮನೆಯಲ್ಲಿ ಬಾಳಿ ಬದುಕಿ ಆ್ಯಂಡ್ ಕಮ್ ಟು ಹೆವನ್ ಟುಗೆದರ್. ಹಾಗೆಯೇ ಸ್ವರ್ಗಕ್ಕೆ ನೀವು ಇಬ್ಬರು ಒಟ್ಟಿಗೆ ಬನ್ನಿ ಅಂತ ಹೇಳಿ ಅವರಿಗೆ ಆಶೀರ್ವಾದವನ್ನು ಮಾಡ್ತಾರೆ. ಮ್ಯಾನ್ಷನ್, ಅ ಗ್ರ್ಯಾಂಡ್ ಹೌಸ್, ಅ ಪ್ಯಾಲೇಸ್, ಅಸ್ಟಾನಿಶ್ಡ್ wondered. Old Philemon and bosses were astonished to see their poor cottage turn to a grand mansion. ಸೊ ವಯಸ್ಸಾದಂಥ ಫಿಲಮೆನ್ ಮತ್ತು ಬೌಸಸ್ ಅವರಿಗೆ ಆಶ್ಚರ್ಯ ಆಗುತ್ತೆ. ಅವರ ಒಂದು ಕಾಟೇಜ್ ಏನಿತ್ತು, ಹಟ್ ಏನಿತ್ತು, ಅದು ಒಂದು ದೊಡ್ಡ ಮ್ಯಾನ್ಷನ್ ಆಗಿ ಟರ್ನ್ ಆಗಿತ್ತು. ವೆನ್ ದೇ ಟರ್ನ್ ರೌಂಡ್ ಟು ಥ್ಯಾಂಕ್ ದ ಏಂಜಲ್ಸ್, ಅವರು ಟರ್ನ್ ಮಾಡಿಬಿಟ್ಟು ಆ ಒಂದು ಏಂಜಲ್ಸ್ಗೆ ಥ್ಯಾಂಕ್ ಯು ಅಂತ ಹೇಳಬೇಕು ಅಂತ ತಿರುಗ್ತಾರೆ. ದೇ ಸಾ ನೋಬಡಿ ದೇರ್. ಅಲ್ಲಿ ಅವರಿಗೆ ಅವಾಗ ಯಾರು ಕಾಣಿಸಲ್ಲ. ದೇ ಹಮ್ಲಿ ಪ್ರೇ ಟು ಗಾಡ್. ಆಗ ಅವರು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಇನ್ ಲಿವ್ಡ್ ಇನ್ ದೇರ್ ಮ್ಯಾನ್ಷನ್ ಡೂಯಿಂಗ್ ಗುಡ್ ಟು ಎವ್ರಿ ಒನ್. ಹಾಗೆಯೇ ಆ ಒಂದು ಮ್ಯಾನ್ಷನಲ್ಲಿ ಅವರು ಬದುಕ್ತಾರೆ. ಲಿವ್ಡ್ ಇನ್ ದೇರ್ ಮ್ಯಾನ್ಷನ್ ಡೂಯಿಂಗ್ ಗುಡ್ ಟು ಎವ್ರಿ ಒನ್, ಎಲ್ರಿಗೂ ಒಳ್ಳೇದು ಮಾಡ್ತಾ ಆ ಒಂದು ಅರಮನೆ ಏನಿತ್ತು ಅಲ್ಲಿ ಅವರು ಬದುಕ್ತಾರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿಯಾಗಿ ವಂಡರ್ ಬೌಲ್ ಕಥೆನ ಇಲ್ಲಿ ಹೇಳಿದ್ದಾರೆ. ಸೊ ಆ ಒಂದು ಗಂಡ ಹೆಂಡತಿ ಯಾವತ್ತೂ ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಮಾಡ್ತಾ ಇರ್ತಾರೆ. ತಮ್ಮಲ್ಲಿ ಇರುವಂತಹ ಒಂದು ಸ್ವಲ್ಪ ಊಟನೂ ಕೂಡ ಅವರು ಇನ್ನೊಬ್ಬರಿಗೆ ಶೇರ್ ಮಾಡಿಕೊಂಡು ಬದುಕ್ತಾ ಇದ್ರು. ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಮಾಡ್ಕೊಂಡು ಬಂದರು. ಸೊ ನಾವು ಕೂಡ ನಮ್ಮಲ್ಲಿರುವಂತಹದ್ದನ್ನು ಆದಷ್ಟು ಇನ್ನೊಬ್ಬರಿಗೆ ಶೇರ್ ಮಾಡ್ತಾ, ಊಟ ಆಗಲಿ, ನಮ್ಮ ಕೈಲಿರುವಂತಹ ಸಹಾಯವನ್ನು ನಾವು ಯಾವತ್ತೂ ಇನ್ನೊಬ್ಬರಿಗೆ ಮಾಡಬೇಕು. ಆಗ ದೇವ್ರು ನಮಗೆ ಒಳ್ಳೇದು ಮಾಡ್ತಾನೆ ಅಂತ ಈ ಕಥೆ ಅಂತ ನಮಗೆ ಅರ್ಥ ಆಗುತ್ತೆ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಧನ್ಯವಾದಗಳು.